ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾಸ್ ಲಾಗ್. ನಾನು ನೀವು ಮಾಡಿ ತೋರಿಸ್ತಾ ಇರೋದು ಸೂಪರ್ ಆ್ಯಂಡ್ ಟೇಸ್ಟಿ ಈಸಿ ರೆಸಿಪಿ ಮುಳಗಾಯಿ ಬಜ್ಜಿ. ಇದು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ. 2 ಮುಳಗಾಯಿ, ಒಂದು 5ರಿಂದ 6 ಹಸಿಮೆಣಸಿನ್ಕಾಯಿನ ಸ್ವಲ್ಪ ನೀರಾಗ ಹಾಕಿ ಪ್ಲೇಟ್ ಮುಚ್ಚಿ ಬೇಯಕ್ಕೆ ಇಟ್ಕೊಳ್ಳೋಣ. ಇವನ್ನ ಒಂದು ಕುದಿ ಕುದಿಸಿ ನೀಟಾಗಿ ಬೇಯಿಸಿದರೆ ಸಾಕು. ನೋಡಿ ಇದೀಗ ಬೇಯ್ತಾ ಇದೆ, ಆಗಿದೆ ಇದೀಗ. ಇದನ್ನೀಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಇದು ತಣ್ಣಗಾಗಲಿ ಅಷ್ಟೊತ್ತಿ ಸೈಡಿಗೆ ಇಟ್ಕೊಂಡು ಇದಕ್ಕೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ನೋಡೋಣ. 1 ಈರುಳ್ಳಿ ಹೆಚ್ಚಿಟ್ಕೊಂಡಿರೋದು ದಪ್ಪನಾಗಿ, 2 ಗಡ್ಡೆ ಬೆಳ್ಳುಳ್ಳಿ, 1 ಬಟ್ಲು ಕೊಬ್ಬರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅರ್ಧ ಸ್ಪೂನ್ ಕೊತ್ತಂಬರಿ ಬೀಜ, 1 ಸಣ್ಣ ಸ್ಪೂನ್ ಜೀರಿಗೆ. ಈಗ ರುಬ್ಕೊಳ್ಳೋಣ. ಇದಕ್ಕೆ ಕೊಬ್ಬರಿ ಎತ್ತಿಟ್ಟಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ. ಕೊಬ್ಬರಿ, ಬೆಳ್ಳುಳ್ಳಿ ಎತ್ತಿಟ್ಟಿರೋ ಅಷ್ಟು ಐಟಮ್ಸ್ನ ಹಾಕಿ ಫ್ರೆಂಡ್ಸ್ ರುಬ್ಕೊಳ್ಳೋಣ. ಇದನ್ನು ಒಂದು ಟೈಮಿಗೆ ನೈಟ್ ಟೈಮಲ್ಲಿ ಅಥವಾ ಯಾವಾಗಾದರೂ ಒಂದು ಟೈಮಿಗೆ ಬೇರೆ ಮಾಮೂಲಿ ಬೇಳೆ ಸಾಂಬಾರು ಊಟ ಮಾಡಿ 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 ಬೇಜಾರಾಗಿರುತ್ತಲ್ಲ, ಆ ಟೈಮಲ್ಲಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ, ಸಖತ್ತಾಗಿರುತ್ತೆ. 1 ಮುದ್ದೆ ಊಟ ಮಾಡೋರಲ್ಲ, 2 ಮುದ್ದೆ ಊಟ ಮಾಡ್ತೀರಿ. ಇದಕ್ಕೆ ಸ್ವಲ್ಪ ಕುರ್ಷಾನಿ ಕಾಳು ಬೇಕು. ಲೋಟದಲ್ಲಿ ತೋರಿಸಿದ್ನಲ್ಲ ಅಷ್ಟಾದರೆ ಸಾಕು ಕುರ್ಷಾನಿ ಕಾಳು. ಅದನ್ನು ಸ್ವಲ್ಪ ಹುರ್ಕೊಳ್ಳೋಣ ಬೆಚ್ಚಗೆ. ನೀಟಾಗಿ ಅದು ಚಟಪಟ 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 ಅನ್ನಬೇಕು. ಸೀದ್ಬಿಡುತ್ತೆ ಹಾಗೆ ಬಿಟ್ಟರೆ. ಮಿಕ್ಸ್ ಮಾಡ್ಕೊತ ನೀಟಾಗಿ ಹುರ್ಕೊಳ್ಳೋಣ. ನೋಡಿ ಈಗ ಸ್ಟಾರ್ಟ್ ಆಗಿದೆ ಚಟಪಟ ಅನ್ನೋಕ್ಕೆ. ನೀಟಾಗಿ ಹುರಿದು ಇದನ್ನು ರುಬ್ಬಕ್ಕೆ ಯೂಸ್ ಮಾಡ್ಕೊತೀವಿ. ಇದೀಗ ಆಗಿದೆ. ಈಗ ಇದನ್ನು ಸೈಡಿಗೆ ಎತ್ತಿಟ್ಕೊಳ್ಳೋಣ. ಜಾರಿಗೆ ಹಾಕ್ಕೊಂಡಿದ್ವಲ್ಲ ಎತ್ತಿಟ್ಟಿರೋ ಸಾಮಾನೆಲ್ಲ, ಅದ್ರ ಜೊತೆಗೆ ಹುರಿದಿಟ್ಟಿರೋಂಥ ಕುರ್ಷಾನಿ ಕಾಳನ್ನು ಹಾಕಿ 4 ಟೇಬಲ್ ಸ್ಪೂನ್ ಕಡಲೆ ಹಾಕೋಣ. ಜಾಸ್ತಿ ಹಾಕಬೇಡ್ರಿ, ಚೆನ್ನಾಗಿ ಬರಲ್ಲ. ಇದಕ್ಕೆ ಕೊಬ್ಬರಿನ ಸ್ವಲ್ಪ ಜಾಸ್ತಿ ಇರಬೇಕು. ಮುಂದೆ ತೊಳೆದಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಕೊಂಬರೋಣ. ಅರ್ಧಂಬರ್ಧ ಫಸ್ಟ್ ರುಬ್ಬೋಣ. ಕುರ್ಷಾನಿ ಕಾಳೆಲ್ಲ ನೀಟಾಗಿ ಸ್ವಲ್ಪ ಇದಾಗಬೇಕು, ರುಬ್ಬಬೇಕು. ಅದು ರುಬ್ಬಿದ ಮೇಲೆ ತೆಗೆದು ಬೇಯಿಸಿಟ್ಕೊಂಡಿದ್ವಲ್ಲ ಮುಳಗಾಯಿ ಜೊತೆಗೆ ಹಸಿಮೆಣಸಿನ್ಕಾಯಿ, ಅದನ್ನು ಹಾಕಿ ನುಣ್ಣಗೆ ರುಬ್ಕೊಂಬರೋಣ. ಹಳೆ ಕಾಲದ ಅಡುಗೆ ಫ್ರೆಂಡ್ಸ್, ಇದು ತುಂಬಾ ಇಷ್ಟಪಡ್ತೀರಾ. ನೀವು ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಇದಕ್ಕೀಗ ಒಗ್ಗರಣೆ ಹಾಕೋಣ. ಇದೇನು ಕುದಿಸೋ ಅವಶ್ಯಕತೆ ಇಲ್ಲ. 2 ಟೀ ಸ್ಪೂನ್ ಎಣ್ಣೆ, ಒಂದು ಅರ್ಧ ಸ್ಪೂನ್ ಸಾಸಿವೆ ಹಾಕಿ ಚಿಟಪಟ ಆದಮೇಲೆ ಕರಿಬೇವು, ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಆಗಲಿ ಅದು ಎಣ್ಣೆಯಲ್ಲಿ. ಭಾಳ ಬೇಯಿಸ್ಬೇಡಿ. ಬಾಯಲ್ಲಿ ಸಾಂಬಾರು ಊಟ ಮಾಡಬೇಕಾದ್ರೆ ಕರಮ್ ಅಂತ ಈರುಳ್ಳಿ ಸಿಗಬೇಕು, ಚೆನ್ನಾಗಿರುತ್ತೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಚಿಟಿಕೆ ಅರಿಶಿನ ಹಾಕಿ ಮಿಕ್ಸ್ ಮಾಡೋಣ ನೀಟಾಗಿ. ಪ್ರತಿಯೊಂದು ಅಡುಗೆಗೂ ನಾವು ಅರಿಶಿನ ಬಳಸಬೇಕು. ಇದು ಆ್ಯಂಟಿಬಯೋಟಿಕ್, ಅದಕ್ಕೋಸ್ಕರ ಹೆಲ್ತಿಗೆ ತುಂಬಾ ಒಳ್ಳೆಯದಲ್ವ ಫ್ರೆಂಡ್ಸ್. ಇದೀಗ ಇಷ್ಟು ಸಾಕು. ಬೆಂದಿದ್ದರೆ ಗ್ಯಾಸ್ ಆಫ್ ಮಾಡಿಕೊಂಡು ಹುಳಿ ಎತ್ತಿಟ್ಕೊಂಡಿದ್ವಲ್ಲ ಅರ್ಧ ಬಟ್ಲು, ಅದನ್ನು ಹಿಂಡೋಣ. ಅದಾದಮೇಲೆ ಇರುವಂತಹ ಮಸಾಲೆನೂ ಹಾಕಿ ನೀಟಾಗಿ ಮಿಕ್ಸ್ ಮಾಡೋಣ. ಆಮೇಲೆ ಬೇಯಿಸಿ ಇಟ್ಕೊಂಡಿದ್ವಲ್ಲ ಮುಳಗಾಯಿ, ಅದನ್ನು ಕೈಯಲ್ಲಿ ಈ ಥರ ಬಿಡಿಸಿಟ್ಕೊಂಡು ಹಾಕೋಣ. ಅದನ್ನು ಮಿಕ್ಸ್ ಮಾಡೋಣ ಕ್ಲೀನಾಗಿ. ಇದು ಇಷ್ಟು ಗಟ್ಟಿ ಆದರೆ ಮುದ್ದೆ ಊಟ ಮಾಡೋಕ್ಕೆ ಚೆನ್ನಾಗಾಗಲ್ಲ. ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಬೇಕು. ಎಷ್ಟು ಬೇಕೋ ಅಷ್ಟು ನಮ್ಮ ಕ್ವಾಂಟಿಟಿಗೆ ಅಡ್ಜಸ್ಟ್ ಮಾಡಿಕೊಂಡು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈಗ ಇಷ್ಟ ಆದರೆ ಸಾಕು. ಮುದ್ದೆಗೆ, ಅನ್ನಕ್ಕೆ, ಎಲ್ಲದಕ್ಕೂ ಸೂಪರಾಗಿರುತ್ತೆ. ಹಳೆ ಕಾಲ ಫ್ರೆಂಡ್ಸ್, ನಮ್ಮಮ್ಮ ಎಲ್ಲ ಮಾಡ್ತಾಯಿದ್ರು ಅಲ್ವಾ. ಇದಕ್ಕೊಂದು ಸ್ವಲ್ಪ ಗಾರ್ನಿಷ್ಗೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ಮುಗೀತು, ರೆಡಿ ಟು ಈಟ್. ಇದ್ರ ಜೊತೆಗೆ ಬಿಸಿ ಬಿಸಿ ಮುದ್ದೆ ಇರಬೇಕು, ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಈಗ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ. ನೀವು ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.